ಏನೇ ಒಂದು ಫೆಸಿಲಿಟಿ ಬೇಕು ಅಂತ ಕಾಂಪ್ರಮೈಸ್ ಮಾಡೋಕ್ಕಲ್ಲ, ಬಟ್ ವಿ ಕ್ಯಾನ್ ಆಲ್ವೇಸ್ ವರ್ಕ್ ವಿತ್ ಇನ್ ಟೈಮ್. ಹಾಗಿರ್ಬೇಕಾದ್ರೆ ನಾನು ಏನು ಇವರಿಬ್ಬರು ಕೇಳ್ಕೊಂಡೆ, ನನ್ನ ಮಾತಿಗೆ ಒಂದು ದೃಢವಾಗಿ ಬಲವಾಗಿ ನಿಂತಿರೋದಂದ್ರೆ ನನ್ನ ಎಂಟೈರ್ ಟೀಮ್, ಟೆಕ್ನಿಕಲ್ ಆ್ಯಂಡ್ ಆ್ಯಕ್ಟರ್ಸ್. ಯಾರನ್ನು ಒಂದು ಚೂರು ಮನಸ್ಸು ಹೊರಗಡೆ ಇಟ್ಕೊಂಡು ಆಡೋದಲ್ಲ. ಪ್ರತಿಯೊಬ್ಬರು ದಿನ ಬೆಳಗಾದ್ರೆ ಒಂದೇ ಉದ್ದೇಶದಲ್ಲಿ ಹೇಳ್ತಾ ಇದ್ರು. ದಟ್ ಇಸ್ ದ ರಿಸಲ್ಟ್ಸ್. ನಾನು ಬರೀ ಒಂದು ಇಂಟೆನ್ಷನಲ್ಲಿ ಹೊರಟೆ ಅಷ್ಟೇ, ಬಟ್ ಸಪೋರ್ಟ್ ಮಾಡಿದ್ದು ಅಲ್ಲ ಇವರು ಕೂಡ. ಐ ಥಿಂಕ್ ಆ್ಯಂಡ್ ಡೇಟ್ ಹಾಕೊಳ್ಳೋದ್ರಿಂದ ಆ್ಯಕ್ಚುಲಿ ಪ್ರೆಷರ್ ಅಲ್ಲ ಸರ್, ಇಟ್ ಇಸ್ ಅ ಚಾಲೆಂಜ್. ಆ್ಯಂಡ್ ಐ ಥಿಂಕ್ ನಮ್ಮ ಟೀಮ್ ಭಾಳ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಸರ್ ನಮಸ್ತೆ, ಮಾಲ್ತೇಶ್ ಶೆಟ್ಟಿ ಅಂತ ಟಿವಿಯಿಂದ. ಸರ್ ಈಗ ಸರಿ, ಬಟ್ ಹಾಗೆ ಒಂದು ಸ್ವಲ್ಪ ಕೈ ಎತ್ಬಿಡಿ ನಿಮ್ಮ ಕಡೆ ಸರ್. ನೀವು ಸರ್ ಈಗ ಡಿಸೆಂಬರ್ ಕನ್ನಡ ಚಿತ್ರೋದ್ಯಮಕ್ಕೆ ಒಂದು ಹಬ್ಬ, ಖಂಡಿತ ಎಲ್ಲರೂ ಸೆಲೆಬ್ರೇಟ್ ಮಾಡುವಂತಹ ಖುಷಿಯಲ್ಲಿ ಒಂದು ಕಡೆ ಇದ್ದೀವಿ. ಬಟ್ ಚಿತ್ರೋದ್ಯಮದ ದೃಷ್ಟಿಯಿಂದ ಸ್ಯಾಂಡಲ್ವುಡ್ ಸೂಪರ್ ಸ್ಟಾರ್ಗಳ ಎಲ್ಲ ಸಿನಿಮಾಗಳು, ಶಿವಣ್ಣ, ಸುದೀಪ್ ಅವರು, ಉಪೇಂದ್ರ ಅವರು, ದರ್ಶನ್, ಡೆವಿನ್, ಸೊ ಈ ಎಲ್ಲ ಸಿನಿಮಾಗಳು ಒಂದೇ ತಿಂಗಳಲ್ಲಿ ಬರುವಂತ ಎರಡೇ ಸಿನಿಮಾ ಒಟ್ಟಿಗೆ ಬರ್ತಾರೆ ಸರ್. 45 ಎರಡೇ ಸಿನಿಮಾ ಒಟ್ಟಿಗೆ ಬರ್ತಾರೆ ಸರ್. ಅದನ್ನ ಡಿಸೆಂಬರ್ ತಿಂಗಳು ನಿಮಿಷ ಎರಡೇ ಸಿನಿಮಾ ಒಟ್ಟಿಗೆ ಬರ್ತಾರೆ. ಇನ್ನೊಂದು ತುಂಬಾ ಇವಾಗ ಬರ್ತಾರೆ, ಅಂದ್ರೆ ಅದಾದ್ಮೇಲೆ 3 ವಾರ ಆದ್ಮೇಲೆ ಬರ್ತಾರೆ. ಸ್ಟ್ರೇಟ್ ಡಿಸೆಂಬರ್ 25 ಹೋಗೋಣ ಟಾಪಿಕ್. ಸರ್ ಅಂದ್ರೆ ನಮ್ಮ ಉದ್ದೇಶ ಎಷ್ಟೇ ಸರ್, ಅಂದ್ರೆ ಇಡೀ ಸೂಪರ್ ಸ್ಟಾರ್ಗಳ ಸಿನಿಮಾಗಳನ್ನ ನಾವೆಲ್ಲರೂ ಕೂಡ ಹಿಂದೆ ಕೂಡ ಅಂದ್ರೆ ತಿಂಗಳಗಟ್ಟಲಿ ಮತ್ತೆ 25 ದಿನಗಳವರೆಗೂ ಅಟ್ಲೀಸ್ಟ್ ಸೆಲೆಬ್ರೇಷನ್ ಮಾಡುವಂತಹ ಪ್ಲಾನ್ಗಳಿತ್ತು, ಆ ಕ್ಯಾಲ್ಕುಲೇಷನ್ಗಳಿತ್ತು. ಈಗ ಅದು ಹೇಗೆ ಚೇಂಜ್ ಆಗಿದೆ ಸ್ಟಾರ್ಗಳ ನಡುವೆ ಮತ್ತೆ ಸಿನಿಮಾಗಳ ನಡುವೆ ಅನ್ನುವಂಥದ್ದು ಸರ್. ಸಾರಿ, ಪ್ರಶ್ನೆ ಅರ್ಥ ಆಗಿಲ್ಲ ಸರ್. ಅಂದ್ರೆ ಒಂದೇ ತಿಂಗಳಲ್ಲಿ ಎಲ್ಲಾ ಸೂಪರ್ ಸ್ಟಾರ್ಗಳ ಸಿನಿಮಾಗಳು ಒಟ್ಟಿಗೆ ಬರ್ತಾ ಇರೋದ್ರಿಂದ ನೀವು ಹೇಗೆ ಕನ್ಸಿಡರ್ ಮಾಡ್ತಾ ಇದ್ದೀರಿ ಅನ್ನೋದು ಅಷ್ಟೇ ಸರ್. ಇವಾಗ ದೀಪಾವಳಿ ಬಂದ್ರೆ ಕರ್ನಾಟಕದಲ್ಲಿ ಎಲ್ಲಾರ ಮನೆಯಲ್ಲೂ ಹಬ್ಬ ನಡೆಯುತ್ತೆ. ಎಲ್ಲಾರ ಮನೆಗೂ ಸಾಕಷ್ಟು ತರಕಾರಿ ಸಿಗುತ್ತೆ ಮಾರ್ಕೆಟ್. ಹಬ್ಬ ನಡೆಯುತ್ತೆ ಎಲ್ಲಾರ ಮನೆಯಲ್ಲೂ. ಒಬ್ಬಟ್ಟು ಊಟ ಯಾವತ್ತೂ ತರಕಾರಿ ಕಮ್ಮಿ ಆಗಿಲ್ಲ, ಅಡುಗೆ ಕಮ್ಮಿ ಆಗಿಲ್ಲ, ಏನೂ ಕಮ್ಮಿ ಆಗಿಲ್ಲ, ಊಟಕ್ಕೆ ಕಮ್ಮಿ ಆಗಿಲ್ಲ ಅಂದ್ರೆ ಸೀಟ್ಗಳ ಟಿಕೆಟ್ಗೆ ಸರ್ ಕಮ್ಮಿ ಆಗುತ್ತೆ. ಜನ ಬರ್ತಾರೆ. ಚಿಕ್ಕದು ದಟ್ ಇಸ್ ದ ಓನ್ಲಿ ಥಿಂಗ್ ದಟ್ ಹ್ಯಾಪನ್ ಓವರ್ ಹಿಯರ್. ಈ ಸ್ಕೂಲಲ್ಲಿ ಹೋದಾಗ ನನಗೆ ಇನ್ಫ್ಯಾಕ್ಟ್ ಐ ಸ್ಟಿಲ್ ರಿಮೆಂಬರ್ ಒನ್ಸ್, ಬೆಳಗ್ಗೆ ನಾನು 3:30-4 ಗಂಟೆಗೆ ಶೂಟಿಂಗ್ ಮುಗಿಸ್ಕೊಂಡು ಬರ್ತಾ ಇದ್ದೀನಿ. ಬ್ಯಾಗ್ ತೊಗೊಂಡು ಒಳಗಡೆ ಹೋಗ್ತಾ ಇದ್ದೀನಿ. ಒಂದು ಬ್ಯಾಚ್ ಶೂಟಿಂಗ್ ಹೋಗ್ತಾ ಇದ್ದೀನಿ. ಅವ್ರದ್ದು ಬೆಳಗ್ಗೆ ಇದೆ ಶೂಟಿಂಗ್ ಅವತ್ತು. ಸೊ ಇಟ್ ವಾಸ್ ಲೈಕ್ ಅ ಸ್ಕೂಲ್. ನಾವು ಹೋದ್ರೆ ಅವ್ರು ಹೋಗೋದು, ಬಟ್ ಅಲ್ಲೇ ಹೇಳ್ತಾ ಇರೋದು ನಾನು ಅಟ್ ಲೀಸ್ಟ್ ಫ್ಯೂ ಅವರ್ಸ್ ನನಗೆ ಮಲಗೋದಕ್ಕೆ ಸಿಕ್ತು. ಬಟ್ ದಿಸ್ ಮ್ಯಾನ್ ಆ್ಯಂಡ್ ಹಿಮ್ ಸರ್, ಚಿತ್ರದ 2 ನಾಯಕ ನಟರು ಇವರಿದ್ರು ಸರ್. ಇವರೆಲ್ಲ ಇವ್ರಿಗೆ ಕೇಳಕ್ ಹೋದ್ವಿ ಸರ್. ಆಕ್ಚುಲಿ ಕೇಳ್ತಾ ಇದ್ದೆ, ಮೇಡಮ್ ಕೇಳಲೇಬೇಕು. ಮೇಡಮ್ ಅದೇ ಸುದೀಪ್ ಸರ್ ಸಿನಿಮಾನ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇರುವಂತ ಸ್ಟೆಪ್ ನಿಮಗೆ ಹೇಗೆ ಡಿಸೈಡ್ ಮಾಡಿದ್ದು, ಮತ್ತೆ ಸ್ಪೆಷಲಿ ಮಾರ್ಕ್ಗೆ ಹೇಗೆ ಪ್ಲಾನ್ ಆಯಿತು ಅನ್ನೋದು ಸರ್ ಸಜೆಷನ್, ಮತ್ತೆ ಅವರ ಸಿನಿಮಾ ಜರ್ನಿನ ನೀವು ಇಷ್ಟು ಹತ್ತಿರದಿಂದ ನೋಡ್ಕೊಂಡು ಬಂದಿದ್ದೀರಿ. ಈಗ ಈ ಸ್ಟೆಪ್ ಬಗ್ಗೆ ಮಾತಾಡೋದು ಮೇಡಮ್. ಪ್ಲಾಟಲ್ ಬಂದಿದೆ. ಆ್ಯಕ್ಚುಲಿ KRG ಸಂಸ್ಥೆಯವರು ನನ್ನನ್ನು ಸೇರಿಸ್ಕೊಂಡಿದ್ದಾರೆ. ಸೊ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ನಾವು ಮ್ಯಾಂಗೋ ಬಚ್ಚ ಮಾಡಿರೋದ್ರಿಂದ ವಿ ಹ್ಯಾವ್ ವರ್ಕ್ ವೆಲ್ ಆಸ್ ಅ ಟೀಮ್. ಸೊ ಅವ್ರು ಬಂದು ಹೇಳಿದ್ರು ಒಟ್ಟಿಗೆ ಮಾಡೋಣ ಡಿಸ್ಟ್ರಿಬ್ಯೂಷನ್ ಅಂತ. ಹಾಗಾಗಿ ನನಗೂ ಕಲಿಯೋಕ್ಕೆ ಒಂದು ಅವಕಾಶ ಆಗುತ್ತೆ. ಆಮೇಲೆ ಇಂಥ ದೊಡ್ಡ ಆಪರ್ಚುನಿಟಿ ನನಗೆ ಸಿಕ್ಕಿರೋದ್ರಿಂದ, ಮನೆಯಲ್ಲೇ ಇರೋದ್ರಿಂದ ಸುಮ್ಮನೆ ಅಂತ ಅಷ್ಟೇ. ಸುದೀಪ್ ಸರ್ ಓದಿದ್ರು. ಇದರಲ್ಲಿ ನಿಮಗೆ ನಾನು ಹಿಂದಿನ ಅಷ್ಟು ಸಿನಿಮಾಗಳನ್ನ ಕಂಪೇರ್ ಮಾಡ್ಕೊಳಕ್ಕೆ ಹೋದ್ರೆ ನಾನು ಮಾಡದಿರೋಂಥ ಒಂದು ಕ್ಯಾರೆಕ್ಟರ್ ಆರ್ಕ್ ಅಂತ ಹೇಳ್ತಾರೆ. ನೀವು ಮ್ಯಾಕ್ಸ್ಗೆ ಅಂತಲೇ ಕಂಪೇರ್ ಮಾಡೋಕ್ಕೆ ಹೋದ್ರೆ ಬಿಕಾಸ್ ಇಟ್ಸ್ ಅ ಸೇಮ್ ಟೀಮ್. ಐ ಥಿಂಕ್ ಇದೊಂದು ಮ್ಯಾಡ್ನೆಸ್ ಪ್ಯಾಕೇಜ್ ಇದು ಸಿನಿಮಾ. ಆ್ಯಂಡ್ ಲೇಯರ್ಸ್ ತುಂಬ ಇದೆ. ಹಿಂದಿನ ಸಿನಿಮಾಗಳನ್ನ ಒಟ್ಟಿಗೆ ಮಾಡಬೇಕಾದ್ರೆ ಇದು ಒಂದು ಲೊಕೇಶನ್ಗೆ ಸೀಮಿತವಾಗಿತ್ತು, ಒಂದು ಲೇಯರ್ಗೆ ಸೀಮಿತವಾಗಿತ್ತು. ಇದರಲ್ಲಿ ಬಹಳ ಹಂತದಲ್ಲಿ ಕಥೆ ಹೇಳ್ಕೊಂಡೋಗಿದ್ದಾರೆ. ಹೋಗ್ತಾ ಹೋಗ್ತಾ ಅನ್ಫೋಲ್ಡ್ ಜಾಸ್ತಿ ಆಗುತ್ತೆ, ಕ್ಯಾರೆಕ್ಟರ್ಸ್ ಜಾಸ್ತಿ ಇದ್ದಾರೆ, ಟ್ರಾವೆಲಿಂಗ್ ಜಾಸ್ತಿ ಇದೆ, ಟೆಂಪೋ ಜಾಸ್ತಿ ಇದೆ. ಆ್ಯಂಡ್ ಮ್ಯಾಕ್ಸಲ್ಲಿ ನಿಮ್ಗೆ ಏನು ಸಿಕ್ತು ಅಂತ ಕೇಳೋಕ್ಕೆ ಹೋದರೆ ನಿಮಗೆ ಸಿಕ್ಕಿದ್ದು ನಿಮ್ಮ ಹೈ ವೋಲ್ಟೇಜ್ ಒಂದು ಎಂಟರ್ಟೈನ್ಮೆಂಟ್. ಕೊನೆ ಫಸ್ಟ್ ರೀಲಿಂದ ಲಾಸ್ಟ್ ರೀಲ್ವರೆಗೂ ಒಂದು ಗ್ರಿಪ್ಪಿಂಗ್ ಆಗಿ ಇಟ್ಕೊಂಡು ಕೂತ್ಕೊಳ್ಳೋಂಥ ಒಂದು ಪ್ಲಾಟ್. ಅದು ಖಂಡಿತವಾಗಿ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಆ್ಯಂಡ್ ಕತೆ ಹೇಳಿದಾಗಲೂ ನನಗೆ ಈ ಥರ ಈಗ ನೀವು ಹೇರ್ ಸ್ಟೈಲ್ ನೋಡಿರ್ಬೋದು, ಎಲ್ಲ ಬೇರೆ ಥರ ಮಾಡ್ಕೊಂಡು ಕೂತಿದ್ದೆ. ಸೊ ನನ್ನ ತಲೆಗೆ ಫಸ್ಟ್ ಬಂದಿದ್ದು ಆ ಥರ ಇರಬೇಕು, ಆ ಥರ ನೋಡೋದಕ್ಕೆ ಒಂದು ಮ್ಯಾಡ್ನೆಸ್ ಬೇಕು ಅಂತ ಹೋಗ್ತಾ ಹೋಯಿತು. ದೆನ್ ಐ ಥಿಂಕ್ ನನಗೆ ಇನ್ಫ್ಯಾಕ್ಟ್ ನನ್ನ ಕ್ಯಾರೆಕ್ಟರ್ ಏನು ಅಂದ್ಕೊಂಡಿದ್ದೆ ತಲೆಯಲ್ಲಿ ಚಿಕ್ಕದಾಗಿ ತುಂಬ
ತುಂಬ ಅದನ್ನು ಆ ಗಿಡಕ್ಕೆ ತುಂಬ ನೀರು ಹಾಕಿದ್ದು ಅನೂಪ್ ಅವರ ಸಾಹಿತ್ಯ. ಯಾವುದೇ ಸ್ಟೋರಿ ಟೈಮ್ ವರ್ಷಕ್ಕೊಂದು ಸಿನಿಮಾ ಕೊಡಬೇಕು ಅಂತ ಇತ್ತು. ನನಗೆ ಆ್ಯಕ್ಚುಲಿ ಭಾಳ ಆಸೆ ಇದ್ದಿದ್ದು ಬಿಲಾರಂಗ ಭಾಷೆ ಈ ವರ್ಷ ರಿಲೀಸ್ ಆಗಬೇಕು ಅಂತ. ಬಟ್ ಅವರು ಹಾಕ್ಕೊಂಡಿರೋ ಯೋಜನೆಗಳು, ಸೆಟ್ಗಳು, ವರ್ಕ್ ನೋಡೋಕೆ ಹೋದಾಗ ಅನೂಪ್ ನಾವು ಕೂತ್ಕೊಂಡು ಮಾತಾಡಿದ್ದು ಫ್ಯಾಕ್ಟ್ ಬಂದ್ಬಿಟ್ಟು ಈ ವರ್ಷ ಸಾಧ್ಯನೇ ಇಲ್ಲ ಅಂದ್ಬಿಟ್ಟು, ಬಿಕಾಸ್ ಆಫ್ ದ CG ವರ್ಕ್. ಆ್ಯಂಡ್ ಅವರು ತುಂಬ ಒಂದು ದೊಡ್ಡ ಪ್ರಪಂಚ ಕ್ರಿಯೇಟ್ ಮಾಡಿದ್ದಾರೆ ಬಿಲಾರಂಗ ಭಾಷೆ. ಸೊ ಹಾಗಿರ್ಬೇಕಾದ್ರೆ ಐ ಥಿಂಕ್ ಐ ಶುಡ್ ಥ್ಯಾಂಕ್ ಹಿಮ್ ಆ್ಯಂಡ್ ಮೈ ಬಿಲಾರಂಗ ಭಾಷೆ ಟೀಮ್ ಆಲ್ಸೋ. ಅದನ್ನು ಹೇಳಿದಾಗ ನನಗೆ ಇಲ್ಲ ಈ ವರ್ಷ ಬರಬೇಕು ಅಂದಾಗ ಕರೆಕ್ಟಾಗಿ ನನ್ನ ತಲೆಗೆ ಆ ಮೂಮೆಂಟಲ್ಲೂ ಡಿಸ್ಕಷನ್ ಇರೋದು ವಿಜಯ್ ಒಟ್ಟಿಗೆ. He came out with a very beautiful plot and I think that immediately spoke on. And ನನಗೆ ವಿಜಯ್ಗೆ ನಾನೇನು ಹೇಳಿದ್ರೆ ಮಾಡಿದ್ರೆ ಡಿಸೆಂಬರಲ್ಲಿ ಬರೋಣ, ಇಲ್ಲ ಕೈ ಹಾಕೋದು ಬೇಡ. ಯಾಕಂದರೆ ಇವಾಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಮತ್ತೆ ನಮಗೆ ಡಿಸೆಂಬರ್ ಜನವರಿ ಬರೋಕ್ಕಾಗದೆ ಮತ್ತೆ IPL ಎಕ್ಸಾಮ್ಸ್ ಅಂದ್ಕೊಂಡು ಜೂನ್ ಜುಲೈ ಬರೋ ಆಗಿದ್ರೆ ಐ ಮೈಟ್ ಆಸ್ ವೆಲ್ ಕಂಟಿನ್ಯೂ ವಿತ್ ದ್ಯಾಟ್ ಫಿಲ್ಮ್. ದೆನ್ ಈ ಸೆಡ್ ನೋ ಸರ್ ವಿ ಕ್ಯಾನ್. ಸೊ ಅದ್ರ ಬಗ್ಗೆ ಭಾಳ ಡಿಸ್ಕಷನ್ ಆಯ್ತು. ದೆನ್ ಸತ್ಯಜ್ಯೋತಿ ಅವರಿಗೂ ಕೂರಿಸ್ಕೊಂಡು ಮಾತಾಡಿದಾಗ ತುಂಬ ಸ್ಪೀಡಾಗಿರ್ಬೇಕಾಗುತ್ತೆ, ನಾವು ಮಾತ್ರ ಅಲ್ಲ ನೀವು ಅಂದಾಗ ನನಗೆ ಇನ್ನೊಂದು ಹೇಳಬೇಕು. ಈ ಸೆಟ್ಟಲ್ಲಿ ನಿಮ್ಗೆ ಸ್ಪೀಡ್ ಅಂತ ಏನು ಹೇಳ್ತಾ ಇದ್ರಿ, ಐ ಥಿಂಕ್ ಯು ಆಲ್ ನೋಟಿಸ್ಡ್ ಒನ್ ಮೋರ್ ಥಿಂಗ್, ದ ಕ್ವಾಲಿಟಿಯಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಅಂದರೆ ಅದು ಪ್ರೊಡಕ್ಷನ್ ಹೌಸಿಗೆ ನಾನು ತುಂಬ ತಿಳಿದಿದೆ. ಪ್ರೊಡಕ್ಷನ್ ಹೌಸಿಗೆ ಸತ್ಯಜ್ಯೋತಿ ಅವರಿಗೆ ನಾನು ತುಂಬ ಕ್ರೆಡಿಟ್ ಕೊಡಲೇಬೇಕು. ಎಲ್ಲೂ ಒಂದು ಫ್ರೇಮ್ ಇನ್ಫ್ಯಾಕ್ಟ್ ಇವರು ನನಗೆ ಒಂದು 500 ಜನ ಬೇಕು ಸರ್, ಫೈಟರ್ಸ್ ಜೂನಿಯರ್ ಸೆವಾಸ್ ಅಂದರೆ ಅವರು 800 ಜನ ತಂದಿರಿಸೋದು. ಒಂದು 20 ಕಾರ್ ಬೇಕು ಅಂದರೆ 40 ಕಾರ್ ಬರೋದು. ಸೀರೀಸ್ ಅವ್ರದ್ದು ಒಂದು ಪ್ಯಾಷನ್ ತುಂಬ ಚೆನ್ನಾಗಿದೆ. ಅವ್ರ ಎಕ್ಸ್ಪೀರಿಯನ್ಸಸ್ಗೆ, ಅವ್ರ ಸಂಸ್ಥೆ ಮಾಡಿರೋ ಹೆಸರಿಗೆ ಒಂದು ಚೂರು ಕಾಂಪ್ರಮೈಸ್ ಆಗಿಲ್ಲ. ಆ್ಯಂಡ್ ಅದು ಬಂದಿದ್ದನ್ನೆಲ್ಲ ಅದೇ ತಕ್ಕಂತೆ ಫ್ರೇಮಿಂಗ್ ಇಟ್ಟು ವಿಜಯ್ ಆ್ಯಂಡ್ ಚಂದ್ರು ಎರಡು ಎಕ್ಸಲೆಂಟ್ ಜಾಬ್. ಈಗ ನೀವು ಟ್ರಿಗರ್ ಅಂತ ಬರೋಲ್ಲ ಸರ್, ಇಟ್ ಇಸ್ ಅ ಇನ್ಸ್ಪಿರೇಷನ್, ಇಟ್ ಇಸ್ ಅ ಆಸ್ಪಿರೇಷನ್, ವಾಂಟಿಂಗ್ ಟು ಮೇಕ್ ಸಮಥಿಂಗ್ ಇನ್ ಅ ವೆರಿ ಸ್ಮಾಲ್ ಟೈಮ್. ನನ್ನ ಪ್ರಕಾರ ಚಿತ್ರರಂಗದಲ್ಲಿರುವಂಥ ಮ್ಯಾಕ್ಸಿಮಮ್ ವರ್ಕಿಂಗ್ ಮಿನಿಮಮ್ ಟೈಮ್ ಅಂತ ಮಾಡಿದ್ರೆ ಐ ಥಿಂಕ್ ಎವ್ರಿಬಡಿ ಕ್ಯಾನ್ ಸ್ಟಾರ್ಟ್. ದಟ್ಸ್ ವಾಟ್ ಐ ಫ್ರೆಂಡ್ ಆ್ಯಂಡ್ ದಟ್ಸ್ ವಾಟ್ ವಿ ಶುಡ್ ಬಿ. ಸಿಂಗಲ್ ಪಿಸ್ಟನ್ ಟರ್ನ್ಸ್ ಬರಲಿಲ್ಲ ಸಿನಿಮಾ, ತುಂಬ ಲೇಯರ್ಸ್ ಇದೆ. ಆ್ಯಂಡ್ ಬೈ ದಿ ಎಂಡ್ ಆಫ್ ಇಟ್ ಲೈಕ್ ಮ್ಯಾಕ್ಸ್, ಬೈ ದಿ ಎಂಡ್ ಆಫ್ ಇಟ್ ಯು ನೋ ವೈ ದಿ ಫಿಲ್ಮ್ ವಾಸ್ ಮೇಡ್. ಅದರಲ್ಲಿ ಒಂದು 100% ಇದೆ. ಇಟ್ಸ್ ಅ ಟೋಟಲ್ ಎಂಟರ್ಟೈನ್ ಐ ಕ್ಯಾನ್ ಸೇ. ನಾನು ಹೇಳಿದಾಗೆ ನಿಮಗೆ ಆ ಸಿನಿಮಾಕ್ಕಿಂತ ಒಂದು 4 ಮೌಂಟ್ ಜಾಸ್ತಿ ಇದೆ. ಸರ್, ಈಗ ಲಾಸ್ಟ್ ಟೈಮ್ ಕ್ರೂ ಬಗ್ಗೆ ಹೇಳಿದ್ರೆ ಗೋಪಾಲ್ ಕೃಷ್ಣ ದೇಶಪಾಂಡೆ ಸರ್ ಫಸ್ಟ್ ಟೈಮ್ ನಿಮ್ಮ ಜೊತೆಗೆ ಕಾಂಬೋ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಅವರಿಲ್ಲ ಚೆನ್ನಾಗಿ ಒಟ್ಟಿಗೆ ಅವರು ಸುಮಾರು ಜನ ಇದ್ದಾರೆ ಆ್ಯಕ್ಚುಲಿ ಆ ಸಿನಿಮಾದಲ್ಲಿ. ಸೊ ಅಂದರೆ ಲಾಸ್ಟ್ ಟೈಮ್ ಕ್ರೂ ಬಗ್ಗೆ ಹೇಳೋದು ಯಾವ ರೀತಿ ಇಂಪ್ಯಾಕ್ಟ್ ಮಾಡಿದ್ದೆ ಅವರು? ಐ ಥಿಂಕ್ ನಮ್ಮ ಟೀಮಲ್ಲಿ ಎಲ್ಲರೂ ದೇ ಆರ್ ಓನ್ಲಿ ಜೆಮ್ಸ್ ಅಂಡ್ ಕೊಹಿನೂರ್ಸ್ ಅಂಡ್ ಡೈಮಂಡ್ಸ್, nobody else. I think everybody were fabulous, everybody did great job, everybody were clean hearted. ಇಲ್ಲಿ ಮಾಡಿದ್ದಕ್ಕೆ ಮನೆಗೆ ಹೋಗಿ ರೂಮ್ಗೆ ಹೋಗ್ಬಿಟ್ಟು ಇನ್ನೊಬ್ಬರ ಬಗ್ಗೆ ಮಾತಾಡ ಅಯ್ಯೋ ಇದು ಬಿಡ್ತಾರೆ ಏನಿಲ್ಲ, ಅಷ್ಟೇ ನಗಾಡ್ಕೊಂಡು ಅಷ್ಟೇ ಖುಷಿಯಾಗಿ ಅವರೆಲ್ಲರೂ ವೇದಿಕೆ ಮೇಲೆ ಬಂದು ನನ್ನ ಬಗ್ಗೆ ಮಾತಾಡಿದ್ರು ಸರ್. ಆ್ಯಕ್ಚುಲಿ ಬಿಟ್ಟರೆ ನಾನು ಅವರುಗಳೆಲ್ಲರ ಬಗ್ಗೆ ಮಾತಾಡೋದು ತುಂಬ ಇದೆ. ಐ ಥಿಂಕ್ ಬಿಕಾಸ್ ಆಫ್ ದೇರ್ ಕ್ಲೀನ್ ಹಾರ್ಟೆಡ್ನೆಸ್ ಆ್ಯಂಡ್ ದೇರ್ ವಾಟ್ ಯು ಸೇ ಒಂದು ಪಾಸಿಟಿವ್ ಎನರ್ಜಿ ಅವರೆಲ್ಲರೂ ಸೆಟ್ಟಿಗೆ ತಂದಿರೋದ್ರಿಂದ ಐ ಆಲ್ಸೋ ಫೆಲ್ಟ್ ವೆರಿ ನೈಸ್ ಟು ವರ್ಕ್ ಎವ್ರಿ ಮಾರ್ನಿಂಗ್. ನಾನು ಒಬ್ಬರಿಂದ ಸಾಧ್ಯ ಆಗ್ತಾ ಇರಲಿಲ್ಲ. I think every technician, every actor, I think they are wonderful on this set. Wonderful. ಸರ್, ಲಾಸ್ಟ್ ಕ್ವಶನ್ ಸರ್. ಈಗ ಸಿನಿಮಾ ಕೂಡ ಮಾಡ್ತಾ ಇದ್ರಿ ಕಂಟಿನ್ಯೂಸ್ ಆಗಿ, ಜೊತೆಗೆ ಬಿಗ್ ಬಾಸ್ ಇರ್ತಾ ಇತ್ತು. ಸೊ ತುಂಬ ಆ್ಯಕ್ಚುಲಿ ನೀವು ಕಂಪ್ಲೀಟಾಗಿ ತೊಡಗಿಸ್ಕೊಂಡಿದ್ರಿ. ಎವ್ರಿ ಡೇ ಒಂಚೂರು ಟೈಮೇ ಇರ್ತಿರ್ಲಿಲ್ಲ. ಯಾವುದಾದ್ರೂ ಒಂದು ಸಿಚುವೇಶನಲ್ಲಿ ನನ್ನನ್ನು ಕಂಪ್ಲೀಟಾಗಿ ಕೊಡೋಕ್ಕಾಗಲಿಲ್ಲ, ಆಗ್ತಾ ಇಲ್ಲ ಅಂತ ಅನಿಸಿತಾ ಈ ಒಂದು ಜರ್ನಿಯಲ್ಲಿ? ಅನಿಸಿದೆ ಸರ್. ಯಾವಾಗ ಶಾರದವ್ರ ಪ್ರಶ್ನೆ ಕೇಳ್ತಾರೋ ಫುಲ್ ಕಂಪ್ಲೀಟಾಗಿ ಮಾತಾಡೋಕ್ಕಾಗ್ತಾ ಇಲ್ಲ, ಭಾಳ ಬರುತ್ತೆ. ಸಿನಿಮಾ ಮಾಡ್ಬೇಕಾದ್ರೆ ನನಗೆ ಯಾವತ್ತೂ ಅನಿಸಿಲ್ಲ, ಕೆಲಸ ಮಾಡ್ಬೇಕಾದ್ರೆ ಅನಿಸೇ ಇಲ್ಲ. ಕಷ್ಟ ಬಂದಾಗಲೂ ಅನಿಸಿಲ್ಲ, ದುಡ್ಡಿಲ್ಲ ಅಂದಾಗಲೂ ಅನಿಸಿಲ್ಲ, ಊಟ ಇಲ್ಲ ಅಂದಾಗಲೂ ಅನಿಸಿಲ್ಲ, ಒಟ್ಟಿಗೆ ಯಾರು ನಿಂತಿಲ್ಲ ಅಂತ ಅನಿಸಿಲ್ಲ. ಬಟ್ ಅವ್ರು ಯಾವಾಗ ಪ್ರಶ್ನೆ ಕೇಳಿದಾಗಲೂ ಕಂಪ್ಲೀಟಾಗಿ ಉತ್ತರ ಕೊಡ್ತಾ ಇಲ್ಲ, ಫೀಲ್ ಬರುತ್ತೆ. ಅಜ್ರಿ ಸರ್ ಇಲ್ಲಿ ಮಾಡಿದ್ದೀರಾ ಯಾವ ಥರ ಅಂತ ಅಷ್ಟೇ. ಶಾರದವ್ರು ಹೇಳಿದ್ರು ನಮ್ಮ ಕಾಂಪಿಟೇಷನ್ ಇಲ್ಲ, ಯಾವ್ಯಾವ ಥಿಯೇಟ್ರು ಬೇಡ ಅಂತ ಬಿಟ್ಟಿರೋದು ನಾವು ಸುದೀಪ್ ಸರ್ ಅವರು ಈಗ ಒಂದು ಸೀನಿಯರ್ ಅವಾಗಿಂದ ಕೈತೆ ಸರ್. ಕೇಳಿ ಸರ್. ಚಿತ್ತಾರ ಬಿಡಿಯೋದಿಲ್ಲ. ಮೊದಲನೇದಾಗಿ ನಿಮಗೆ ಅಭಿನಂದನೆಗಳು, ಒಂದು ದೊಡ್ಡ ಸಾಹಸ ಮಾಡಿದ್ದೀರಾ. ಥ್ಯಾಂಕ್ ಯು ಸರ್. ಆಮೇಲೆ ಈಗ ಏನಾಗ್ತದೆ ಅಂದರೆ, ಒಂದು ಕಡೆ ಕನ್ನಡಕ್ಕೆ ಒಳ್ಳೇದಾಗಬೇಕು, ಕನ್ನಡಿಗರಿಗೆ ಒಳ್ಳೇದಾಗಬೇಕು, ನಾನು ಕನ್ನಡದಲ್ಲೇ ಸಿನಿಮಾ ಮಾಡೋದು ಅಂತ ಮಾತಾಡ್ತಾರೆ ಒಂದು ಕಡೆ. ಇನ್ನೊಂದು ಕಡೆ ಸಿನಿಮಾದ ಟೈಟಲ್ ಇಂಗ್ಲೀಷಲ್ಲಿ ಇರುತ್ತೆ. ಈ ಥರ ಡಬಲ್ ಸ್ಟ್ಯಾಂಡರ್ಡ್ ಮೆಂಟಾಲಿಟಿ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಇಟ್ಸ್ ನಾಟ್ ಡಬಲ್ ಸ್ಟ್ಯಾಂಡರ್ಡ್ ಮೆಂಟಾಲಿಟಿ ಸರ್. ಫಾರ್ ಎಕ್ಸಾಂಪಲ್, ಮೈ ನೇಮ್ ಇಸ್ ಸುದೀಪ್.
ಸುದೀಪ್ ಅನ್ನೋದು ಆ್ಯಕ್ಚುಲಿ ಕಮ್ಸ್ ಫ್ರಮ್ ಅ ವೆರಿ ಬೆಂಗಾಲಿ ನೇಮ್. ಅಪ್ಪ ಅಮ್ಮ ನರಸಿಂಹರಾಜಪುರ, ಉಡುಪಿಯವರು, ಕರ್ನಾಟಕದವರು ಸರ್. ಮಾರ್ಕ್ ಅನ್ನೋದೇನಿದೆ ಇಂಗ್ಲೀಷ್ನಲ್ಲಿ ತೊಗೊಂಡು ನಾವು ಅದು ಇದು ಅಂತ ಬರಬಾರ್ದು. ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ದೀವಿ, ಕನ್ನಡ ಸೇವೆ ಮಾಡ್ತಾ ಇದ್ದೀವಿ, ಕರ್ನಾಟಕದಲ್ಲೇ ಮಾತಾಡ್ತಾ ಇದ್ದೀವಿ, ಕನ್ನಡದಲ್ಲೇ ಇದ್ದೀವಿ ಅಂದಮೇಲೆ ಟೈಟ್ಲ್ ಈಗ ಫಾರ್ ಎಕ್ಸಾಂಪಲ್ ಅಲ್ಲಿ ನೀವೇ ಮಾತಾಡ್ಬೇಕಾದ್ರೆ ಅರ್ಜೆಂಟಲ್ಲಿ ಕ್ಯಾಮ್ರಾ ತೊಗೊಂಬರೋ ಅಂತ ಹೇಳ್ತೀವಿ, ಕ್ಯಾಮ್ರಾ ಅಂತ ಹೇಳ್ತೀವಿ. ಎಲ್ಲರೂ ಕನ್ನಡ ಅಂದರೆ ಕನ್ನಡ ಇಲ್ಲಿದೆ ಸರ್. ಅವಾಗಿರಬೇಕಾದ್ರೆ ಕನ್ನಡಕ್ಕೆ ಚಿತ್ರರಂಗಕ್ಕೆ ನೋಡಿ ತಮಿಳವ್ರನ್ನ ಕರ್ಕೊಂಬಂದು ಕೆಲಸ ಮಾಡಿಸ್ತಾ ಇದ್ದೀವಿ, ತಮಿಳ್ ನಿರ್ಮಾಣದ ಕರ್ಕೊಂಬಂದು ಕನ್ನಡ ಕೆಲಸ ಮಾಡ್ತಾ ಇದ್ದೀವಿ, ಕನ್ನಡದಲ್ಲಿ ಮಾತಾಡ್ತಾ ಇದ್ದೀವಿ, ಕನ್ನಡದಲ್ಲಿ ಅವರೆಲ್ಲರೂ ಕನ್ನಡದಲ್ಲಿ ಮಾತಾಡಿಸ್ತಾ ಇದ್ದೀವಿ. ಕರ್ನಾಟಕದಿಂದ ಹೊರಗಡೆ ಎಲ್ಲೇ ಕೆಲಸ ಮಾಡೋಕ್ಕೋದು ಕನ್ನಡಿಗರನ್ನ ಕರ್ಕೊಂಡು ಕೆಲಸ ಕೊಟ್ಟಿದ್ದೀವಿ, ಕನ್ನಡದವ್ರು ಮಾಡ್ತಾ ಇದ್ದೀವಿ. ಅಂದಮೇಲೆ ಇದು ಅಪ್ಪಟ ಕನ್ನಡದವರ ಮಾತು ಸರ್. ಮಾರ್ಕ್ ಅನ್ನೋದೇನಿದೆ ಇಂಗ್ಲೀಷ್ನ ಇರ್ಬೋದು, ಮಾರ್ಕ್ ಮೈ ವರ್ಡ್ಸ್ ಇಟ್ ಈಸ್ ಕನ್ನಡ ಸರ್. ಆಮೇಲೆ ಏನು ಸರ್ ಡಬಲ್ ಸ್ಟ್ಯಾಂಡರ್ಡ್ ಬರಲ್ಲ ಸರ್, ಹೆಂಗೆ ಬರುತ್ತೆ ಸರ್? ಬರಲ್ಲ. ಈಗ ನಮ್ಮ ಮನೇಲಿ ನಾವು ಏನೇ ಒಂದು ಹೆಸರಿಡಬೇಕಾದ್ರೂ ಇಂಗ್ಲೀಷ್ನಲ್ಲೂ ಬರಿತೀವಿ, ಕನ್ನಡದಲ್ಲೂ ಬರಿತೀವಿ. ಸಿಗ್ನೇಚರು ನಾವು ಇಂಗ್ಲೀಷ್ನಲ್ಲಿ ಹಾಕಿರ್ತೀವಿ, ಕನ್ನಡದಲ್ಲೂ ಎಷ್ಟೋ ಜನ ಅವ್ರದ್ದು ಸಿಗ್ನೇಚರ್ ಮಾಡ್ತಾರೆ. ಇಟ್ ಈಸ್ ನಾಟ್ ಡಬಲ್ ಸ್ಟ್ಯಾಂಡರ್ಡ್ ಸರ್. ಆ್ಯಸ್ ಲಾಂಗ್ ಆಸ್ ವಿ ನೋ ನಾವು ಸರ್ವ್ ಮಾಡ್ತಾ ಇರೋದು ನಮ್ಮ ದೇಶನ, ನಮ್ಮ ಊರನ್ನ, ನಮ್ಮ ಜನನ ಅನ್ನೋ ತನಕ ಅದು ಯಾವುದು ಡಬಲ್ ಸ್ಟ್ಯಾಂಡರ್ಡ್ ಅಲ್ಲ ಸರ್. ದೃಷ್ಟಿಕೋನ ಮೇಲೆ ಹೋಗುತ್ತೆ. ನಾವು ಯಾವ ರೀತಿ ನೋಡೋಕ್ಕೆ ಇಷ್ಟಪಡ್ತೀವೋ ಆ ರೀತಿ ಕಾಣ್ತೀವಿ ಅಷ್ಟೇ ಸರ್. Complete. And my whole team, Chandru sir, and editor Ganesh, and Shiv sir, and production team, excellent production team. Daily 500 people working. So they did. Thanks for Sonaman sir. For 15 days back, only in the meet vechunda ellar jamis mari irukkonanga. Thank you sir. For 15 days stay vechunda naanga fresh ah irukom. So hard work sir. Sudeep sir almost. ಸರ್ ಅಂಡ್ ಒಂದು ಹೇಳಿದರೆ ಈ ಮೂವಿ ಆಕ್ಷನ್ ಮೂವಿ ಮಾತ್ರ ಅಲ್ಲ, ಎಮೋಷನಲ್ ಮೂವಿ. ಸೆಕೆಂಡ್ ಹಾಫ್ ದೊಡ್ಡ ಎಮೋಷನಲ್ ಇದೆ, ಫ್ಯಾಮಿಲಿ ಎಮೋಷನಲ್ ಅಂಡ್ ಕನೆಕ್ಟ್ ಇದೆ. ಥಿಯೇಟರ್ ಬಂದು ನೋಡಿ. ಥ್ಯಾಂಕ್ ಯು.